ತಗೊಂತೀನಿ ಕೊಡೋದು ನಿಮ್ ಚಿಗೋಗ ಸೀರಿನ ಇಲ್ರಿ ಅತ್ಯಾರ ಫಸ್ಟ್ ಆರಿಸ್ಬೇಕು ನಾನ್ರಿ ಹಿಂಗಾಗಿ ನಾನು ತಗೊಂತೀನಿ ಸೀರಿನ ನಾ ಇಷ್ಟಪಟ್ಟಿದ್ದನ್ನ ನಾ ಯಾಕೆ ಕೊಡಕ್ ಹೋಗ್ಲಿಲ್ರಿ ಅಕ್ಕಾರ ಇದಕ್ಕಿನ್ನ ಮಿನ್ನ ಸೀರೆ ಅದಾವ ಇದಕ್ಕಿನ್ನ ಕಾಸ್ಟ್ಲಿ ಸೀರೆ ಅದಾವ ತೋರಿಸ್ತೀನಿ ಅವ್ನು ತಗೊಳ್ರಿ ಹೋಲ್ಬಿಡ್ರಿ ಅವ್ರು ಇಷ್ಟಪಟ್ಟು ತಗೊಂಡಾರಲ್ರಿ ಯಾಕೆ ತಲೆ ಕೆಡ್ಸ್ಕೊಂತೀರಿ ಏ ಹೋಗಪ್ಪಿ ಕಡೆ ಹೇಳಕ್ ಬಂದ್ಬಿಟ್ಟೆ ನನಗೆ ಅದ ಸೀರೆ ಬೇಕು ಅಂತದ ಇನ್ನೊಂದು ಸೀರೆ ಇತ್ತಂದ್ರ ಕೊಡು ಇಲ್ಲ ಅಂದ್ರೆ ಗಂಟು ಮುಟ್ಟಿ ಕಟ್ಕೊಂಡ್ ನಡಿ ಅಲ್ಲಿ ಬೇತಂಗಿ ಯಾಕೆ ತಲೆ ಕೆಡಿಸ್ಕೊಂತಿ ಅದಕ್ಕಿನ್ನ ಕಾಸ್ಟ್ಲಿ ಸೀರೆ ಅದಾವ ಅಂತ ನೋಡು ತಗೋ ನಾನು ರೊಕ್ಕ ಕೊಡ್ತೀನಿ ಅಂತ ಏನಿಲ್ಲ ತಲೆ ಕೆಡಿಸ್ಕೋಬೇಡ ಆಕೆ ಇಷ್ಟಪಟ್ಟಾಳ ತಗೊಂದಾಳ ನೀನು ಇನ್ನೊಂದು ಅದ್ರಾಗ ಆರಿಸ್ಕೋ ತಗೋ ಅದ ಬೇಕನ್ನೋದು ಹಠ ಎದಕ್ಕವ ನಿನಗ ಹೆಂಡತಿ ವಹಿಸ್ಕೊಂಡ್ ಬಂದ ನಮ್ಮ ಅಣ್ಣ ನನಗೆ ಬೇಕಾಗಿಲ್ಲ ನನಗೆ ಅದ ಸೀರೆನೇ ಬೇಕು ಅಲ್ರಿ ಚಿಗವ್ರ ಈಗ ಒಂದು ಮಾತು ಈಗ ನೀವು ಈ ಸೀರೆ ಆರಿಸಿ ಇಟ್ಟು ನನಗೆ ಆ ಸೀರೆ ಕೊಡ್ರಿ ಅಂದ್ರೆ ಕೊಡ್ತಿದ್ರೆ ನೀವು ಇಲ್ಲ ಹೌದಿಲ್ಲ ಹಂಗ ನನಗೆ ಇಷ್ಟ ಆಗೈತ್ರಿ ಸೀರೆ ನಾ ಇಷ್ಟಪಟ್ಟು ಸೀರೆನ ನಾ ಯಾಕೆ ಕೊಡ್ಲಿ ಹೇ ಪಿಕಳಿ ಕೊಡು ಏನ್ ತಪ್ಪಾತು ಆಕೆನ ಹೊರಗನೆಕಿನ ನಿಮ್ ಚಿಗ ಹೋದಿಲ್ಲ ನಾನಂತೂ ಕೊಡಕ್ಕಾಗಿಲ್ರಿ ಅಷ್ಟು ಸೀರೆ ಅದಾವ್ರಿ ಅದ್ರಾಗ ಒಂದು ಆರಿಸ್ಕೊಂತೇಳ್ರಿ ಚಿಗವ್ರನ್ನ ಅಕ್ಕಾರ ಯಾಕೆ ತಲೆ ಕೆಡ್ಸ್ಕೊಂತೀರಿ ಇಷ್ಟೊಂದು ಸೀರೆ ಅದಾವ ಇದ್ರಾಗ ಒಂದು ಯಾವ್ದಾರ ನಿಮ್ಮ ಮನ್ಸಿ ಬಂದಿದ್ದು ಆರಿಸ್ಕೊಂಡ್ಬಿಡ್ರಿ ಮತ್ತೆ ಅನ್ನಾರು ಕೊಡಿಸ್ತೀನಿ ಅನ್ನಕತ್ತಾರಲ್ರಿ ಇನ್ನೇಮಿ ಈ ಊರಾಗ ಸೀರೆ ಹೊತ್ತಕೊಂಡ್ ಮಾರಕ್ ಬಾ ಹೇಳ್ತೀನಿ ನೀನ್ ನೋಡು ನಿನ್ ಸೀರೆನೂ ಉಳಿಯಂಗಿಲ್ಲ ನೀನು ಉಳಿಯಂಗಿಲ್ಲ ನಿನ್ ಗಾಡಿನೂ ಉಳಿಯಂಗಿಲ್ಲ ಹಂಗತಿ ಮಾಡಿಬಿಡ್ತೀನಿ ನಿನಗ ಅಲ್ರಿ ಅಕ್ಕಾರ ನಾ ಏನು ತಪ್ಪು ಮಾಡೀನ್ರಿ ಮತ್ತು ಬ್ಯಾರೆ ಸೀರೆ ತಗೋ ಅಂದಿನ್ರಿ ಹಿಂಗೆ ಬಡವ್ರ ಹೊಟ್ಟೆ ಮ್ಯಾಗ ಬಡಿಯಾಕೆ ಹೋಗ್ಬೇಡ್ರಿ ನಾವು ದುಡ್ಕೊಂಡು ತಿನ್ನವ್ರಿ ಅಕ್ಕಾರ ಹೆಂಗಂತೀರಿ ನೀವು ತಿಳುವಳಿಕಿದ್ದಾರಾಗಿ ನಿಂದ್ರ ನಮ್ಮ ಅಲ್ರಿ ಅನ್ನಾರ ಮತ್ತು ಅವ್ರ ಅಕ್ಕಾರ ಹಿಂಗತಿ ಅಂದ್ ಹೋದ್ರಿ ಅಲ್ರಿ ನಾವು ದುಡ್ಕೊಂಡು ತಿನ್ನವ್ರಿ ಏನ ಸಿಟ್ನ್ಯಾಳಕ್ಕೆ ಮಾತಾಡ್ಯಾಳ ಹಸ್ಕೋಬೇಡಪ್ಪ ಇದಕ್ಕೆ ಏಟ್ ಆತ್ ಹೇಳು ಅನ್ನಾರ ಈ ಸೀರೆ ನಿಜವಾದ ಬೆಲೆ 4800 ರೂಪಾಯಿ ರೀ ನಾವು ಡಿಸ್ಕೌಂಟ್ನ್ಯಾಗ ಮಾರಾಕತ್ತಿದ್ದರಿಂದ ಈ ಸೀರೆಗೆ ರೀ 4000 ರೂಪಾಯಿ ಬರ್ತೈತೆ ನೋಡ್ರಿ ಆಗಪ್ಪ ತುಟ್ಟಿ ಭಾಳ ಆತಿ ಸೀರೆ ತೀರ ಹೇಳ ನೀನು ಅಲ್ರಿ ಅಕ್ಕ ರೇಷ್ಮೆ ಸೀರೆ ಎಲ್ಲಿ ಸಿಗಂಗಿಲ್ರಿ ಇಷ್ಟು ಕಡಿಮೆ ಬೆಲೆಗೆ ಎಲ್ಲಿ ಸಿಗಂಗಿಲ್ರಿ ಇಲ್ಲಪ್ಪ ಈ ಸೀರೆಗೆ ಅಷ್ಟು ರೊಕ್ಕನ ಅಲ್ಲ ಭಾಳ ಆತಿದ ರೇಟ್ ನಾ 2800 ರೂಪಾಯಿ ಕೊಡ್ತೀನಿ ನೋಡು ಕೊಟ್ರು ಕೊಡ್ಲಿಕ್ಕೆ ಅಂದ್ಬಿಡು ಹಂಗತಿ ಅನ್ಬೇಡ್ರಿ ಅಕ್ಕಾರ ತೀರ ನನ್ನ ಲಾಭ ಇಟ್ಕೊಲಾರ್ದೆ ಹೆಂಗೆ ಕೊಡ್ಲಿ ನಾನು ಇದ್ರಾಗ ಒಂದು ರೊಟ್ಟಿ ಹುಟ್ಟಿಸ್ಕೊಂಡವ್ರಿ ನಾ ಒಂದು ಅಂಕಿ ನೋಡ್ತೀನಿ ಅಟ್ಟಕ್ಕೆ ಕೊಟ್ಟು ಹೋಗ್ಬಿಡು 3000 ರೂಪಾಯಿ ಕೊಡ್ತೀನಿ ನೋಡು ಮ್ಯಾಗ ಭಾಳ ಅಂದ್ರೆ 100 ರೂಪಾಯಿ ಕೊಡವ ನಾನು ಇಲ್ರಿ ಅನ್ನಾರ ಭಾಳ ಕಡಿಮೆ ಆತ್ರಿ ಇಲ್ಲ ಬರ್ತಾವ ತಗೋರು ಹಂಗ ಪತ್ಲದವನಪ್ಪ ಅಂದ್ರ ಮಂದಿಗೆ ಪಂದಿಗೆ ಮಾಡಾಕ ಅಂದ್ರ ಒಂದು 200 ರೂಪಾಯಿದಾಗ ಅದಾವ್ರಿ ಅಕ್ಕಾರ ಒಂದು ಡಜನ್ ಸೀರೆ ಕೊಟ್ಬಿಡಿಯಪ್ಪ ಸರಿ ಆತ್ರಿ ಅಕ್ಕಾರ ಇಟೋ ತನ ಅಡ್ಡಾಡಿದೀನಿ ಅನ್ನಾರ ಸೀರೆ ವ್ಯಾಪಾರನ ಆಗಲಿಲ್ಲ ಇಲ್ಲೇ ನಿಮ್ಮ ಮುಂದೆ ನೋಡ್ರಿ ಇಷ್ಟು ತಗೊಂಡು ಸೀರೆ ವ್ಯಾಪಾರ ಆದ್ರಿ ನಾನು ಇಬ್ರು ಚಿಕ್ಕವರಿಗೆ ಒಂದು ಜೋಡಿ ಮ್ಯಾಗ ಸೀರೆ ತಗೊಂಡ್ಬಿಡು ನಾವು ಪಸಂದ್ ಬಂದು ತಗೊಂಡ್ ಸೀರಿ ಅವ್ರಿಬ್ರು ಉಟ್ಕೊಂತಾರನ ಬ್ಯಾಡ್ ಬಿಡು ಮತ್ತೆ ಜಗಳ ತೆಗೆದು ಇದಾರ ಅವ್ ಯಾವ ಹೊಸ ಡಿಸೈನ್ ಅದಾವಂತ ಅವನ್ನ ತಗೊಂಡ್ಬಿಡ್ರಿ ನಾಳೆ ಮಾತು ಬರ್ತತಿ ಹೆಂಡತಿಗೆ ಆದ್ರೆ ಸೀರೆ ಕೊಡ್ಸಿದ ನಮ್ಗಾದ್ರೂ ಕೊಡಿಸ್ಲಿಲ್ಲ ಅಂತಾರ 2 ತಗೊಂಡ್ಬಿಡ್ರಿ ಸರಿ ಆತ ಇವತ್ತಿನ ಸ್ಪೆಷಲ್ ಒಗ್ಗರಣೆ ಅನ್ನ ತಿಂದು ಹೆಂಗಾಗೈತಿ ಹೇಳ್ರಿ ನಾನು ಯೂಟ್ಯೂಬ್ನ್ಯಾಗ ನೋಡ್ಕೊಂಡ್ ಮಾಡೀನಿ ನಿನಗೂ ಎಲ್ಲ ಗೊತ್ತಾಗತ್ತನ ಯೂಟ್ಯೂಬ್ ನೋಡುದು ಅದ್ರಾಗೆಲ್ಲ ಅದನ್ನ ಅಡಿಗೆ ಮಾಡುದು ಹೆಂಗ್ ಕಲಿತಿಲಿ ಅದ ನಮ್ ದಿಂಗಲ್ ಆಡ್ರಿ ನೀತಲ್ಲ ಅದ ಕಲ್ಸೈತಿ ಬಾರಿ ಮಸ್ತ್ ಐತ್ಲಿ ಪಾರಿ ಟಾಂಕು ರೀ ಅಬಾ ಬಾ 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 ಭಾಳ ರಿಪ್ಲೈ ಮಾಡಕತ್ತಾಳ ಗುಡ್ ಇವತ್ತು ಸೀರೆ ತಗೊಂಡು ಮುಂದಾಗ ನಮ್ಮ ತಂಗಿ ಅದ ಸೀರೆ ಬೇಕಂದ್ಲು ದಡಗ್ನ ಕೊಟ್ಟು ಬಿಡ್ತಾಳ ಅಂತ ಮಾಡಿದ್ದೆ ಆದ್ರೆ ಇವತ್ತು ಮಂಡತನ ಮಾಡಿ ನನಗೆ ಅದ ಸೀರೆ ಬೇಕು ಅಂತೇಳಿ ಅಂದೆಲ್ಲ ನನಗೆ ಅದ ವಿಚಿತ್ರ ಆಗ್ಬಿಟ್ಟತ್ಲಿ ಇಲ್ರಿ ನನ್ನ ಮನಸ್ಸು ಹೇಳಕತ್ತಿತ್ತು ಹೋಲ್ ಬಿಡು ಅವ್ರು ಇಷ್ಟಪಟ್ಟಾರಲ್ಲ ಕೊಟ್ಟು ಬಿಡು ಅಂತ ಅನಿಸ್ತು ಮತ್ತೆ ಇನ್ನೊಂದು ಮನಸ್ಸು ಹೇಳ್ತು ಯಾವಾಗ್ಲೂ ಅವರಿಗೆ ನಾ ಏನ್ ಹಿಡಿದತೇನೆ ಅದ ಬೇಕು ಇಲ್ಲ ಅವ್ರಿಗೆ ಈ ಸತಿ ಬೇಕಂತ ಬುದ್ಧಿ ಕಲ್ಸಕ ಹಂಗತಿ ಮಾಡಿದ್ ನೋಡ್ ನಾನು ಸಿಗೋರಿಗೆ ಯಾವಾಗ್ಲೂ ಎಂತ ಬುದ್ಧಿ ಐತಂದ್ರ ನಾನು ಏನ್ ಇಷ್ಟಪಡ್ತೀನಿ ಅದ ಬೇಕು ಆ ಬೇಕಂತಲನ ಅದನ್ನ ಕಿತ್ಕೊಂಡ್ ತಿನ್ನೋ ಬುದ್ಧಿ ಇತ್ತ ಅದಕ್ಕೆ ಈ ಸತಿ ಬೇಕಂತನ ಅವ್ರಿಗೆ ಪಾಠ ಕಲ್ಸಕಂತೇನ ಆ ತರ ಮಾಡಿದ್ ನಾನು ಒಬ್ರು ಇಷ್ಟಪಟ್ಟಿದ್ದನ್ನ ನಾವ್ ಅದನ್ನ ಕಿತ್ಕೊಂಡು ಸಂತೋಷ ಪಡಬಾರ್ದು ಅಂತೇಳಿ ಇನ್ನಾದ್ರೂ ತಿಳ್ಕೊಬೇಕು ಆದ್ರೆ ಏನನ್ರಿ ಚಿಗವ್ರ ಮನಸ್ಥಿತಿ ಒಟ್ಟ ಸರಿ ಇಲ್ಲ ರೀ ನನಗಂಕ್ರು ಸಾಕಾ ಹೋಗಿದ್ದೆಪ್ಪ ಮತ್ತೆ ಹೇಳಿದ್ನಲ್ಲಿ ಇನ್ನೊಂದು ಸೀರೆ ತಗೋರವ ಅದ ಸೀರೆ ಯಾಕೆ ಬೇಕು ಅಂತ ಎಷ್ಟು ಹೇಳಿದೆ ಕೇಳೇ ಇಲ್ಲಲ್ಲ ನಾನು ಅನ್ನ ಅಂತೀನಿ ಎಷ್ಟು ಮಿನ್ನ ಸೀರಿದ್ದು ಅದ್ರಾಗ ತಗೋಬೇಕಿಲ್ಲ ನಾ ಹಿಡಿದಿದ್ದ ಬೇಕಂತ ಹೋಲ್ಬಿಡಿ ಇನ್ನೆಲ್ಲ ಮುದತ್ತೆ ಅಲ್ಲಿಗೆ ಮುಗಿಸ್ಬಿಡ್ರಿ ಇನ್ನು ಅಯ್ಯೋ ಅದೇ ಹಂಗ ಮುಗಿಸ್ತಾರ ಇನ್ ನೋಡಾಕಂತಿ ಅತ್ತಿ ಹಂಗ ವಟ ಅಂತ ಅಂತಿ ಹೋಲ್ಬಿಡು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ ಮತ್ತ ಸಂಗಾರ ಮನಿಗೆ ಹೋಗಿದ್ದೇನ ಮತ್ತ ಕುಬ್ಸಕ್ ಬಾ ಅಂತೇಳಿ ಕರೆಯೋದು ಬಿಡ್ತೀನ್ರಿ ಅಂತಂದಿ ನಾ ಸಂಗಪ್ಪರ ಮನಿ ಹತ್ರ ಹಾಸಿನ ಹೂ ಮರಕ್ ಹೋದ್ನ್ಯಾ ಕರ ಹಾಕಿತ್ತು
ಹೊಳೆ ಬರೋ ಮುಂದೆ ಹೂ ಮಾರೋದು ಆದಿಂದ ಹೊಳೆ ಬರೋ ಮುಂದಾಗ ಏನಾರ ಕದ ಪದ ತೆಗ್ದಿರ್ತಾರನ ಅಂತೇಳಿ ಅನ್ಕೊಂಡೆ. ಹೊಳೆ ಬಂದ್ರು ಕದ ಹಾಕಿತ್ತು. ಅದಕ್ಕೆ ಎಲ್ಲರೂ ಹೋಗಿರ್ಬೇಕು ಅಂತೇಳಿ ಸುಮ್ಮನೆ ಬಂದೆ. ಇವತ್ತು ಹೋಗಿ ಹೇಳ್ಬಿಡ್ತೀನಿ. ಸರಿ ಆತ. ಹಂಗ ನಿಮ್ಮ ಸಣ್ಣ ತಮ್ಮಗ ಮತ್ತು ದೊಡ್ಡ ಚಿಗವರಿಗೆ ಫೋನ್ ಹಚ್ಚಿ ಹೇಳ್ರಿ ಬಾ ಅಂತೇಳಿ. ಸರಿ ಆತ, ಕರಿತೀನಿ ಅಂತ. ಹಂಗ ಮಂದಿ ಬಾಳ ಬರ್ತಾರ. ಮತ್ತ ಇವನು ಚೀಲದ ನಿಟ್ಟು ಅವನ್ನೆಲ್ಲ ತೆಗಿಸಿ ಒಂದಿಟ್ಟು ಜಾಗ ಹಿಂಗ್ ಮಾಡ್ರಲ್ಲ. ಒಂದಿಬ್ರು ಕೆಲಸಗಾರಿಗೆ ಬರಾಕ್ ಹೇಳಿನಿ. ಅವು ಚೀಲ ಪಾಲ ನಿಟ್ಟು ಎಲ್ಲ ತೆಗೆದು ಜೀಡ ಪಡ ಹೊಡೆದು ಮನಿ ಎಲ್ಲ ಸ್ವಚ್ಛ ಮಾಡಿ ಕೊಟ್ಟು ಹೋಗ್ತಾರ. ನೀನು ನಿಂತ್ಕೊಂಡ್ ಹೇಳಿ ಎಲ್ಲಿ ಸ್ವಚ್ಛ ಮಾಡ್ಬೇಕು ಎಲ್ಲಿ ಬಿಡ್ಬೇಕು ಅಂತೇಳಿ. ಆದ್ರೂ ಹುಷಿಯಾರ, ಕೈಯಾಗ ಕಾಲಾಗ ನೋಡ್ಕೊಂಡು ಅಡ್ಡಾಡು. ಬರ್ರ ಬುರ್ರ ಹಂಗ ಅಡ್ಡಾಡುದ ಒಂದೀಟ್ ಸಮಾಧಾನ ಇರಂಗಿಲ್ಲ ನಿನಗೆ. ಇಲ್ಲ ಆಡ್ರಿ, ಹಂಗೇನ್ ಮಾಡಂಗಿಲ್ಲ ನಾನು. ಪಾರಿ ನಾಳೆ ಒಂದಿಟ್ಟು ಲಗುನ ಎಬ್ಸ್, ಧಾರವಾಡಕ್ಕೆ ಹೋಗಿ ಬರ್ಬೇಕು ನಾನು. ಯಾಕ ಏನಾರ ದಗದಿತ್ತಾನ? ಹಾಲಿನ ಕೇಂದ್ರದ ಮೀಟಿಂಗ್ ಐತಿ. ಎಲ್ಲರೂ ನೀನ ಹೋಗಿ ಮೀಟಿಂಗಿಗೆ ಅನ್ನಕತ್ತಾರ. ನಾವು ಅಲ್ಲಿ ಅಂದ್ರು ಕೇಳವಲ್ದು. ಅಷ್ಟೇ ಹೇಳಕತ್ತಾರ ಅಂದ್ರ ಹೋಗ್ಬರ್ರಿ, ಏನ್ ಆಗಂಗಿಲ್ಲ. ನಾನು ಅದಕ್ಕೆ ಒಪ್ಕೊಂಡೆ. ಮತ್ತು ಧಾರವಾಡಕ್ಕೆ ಹೋಗಿನ್ಲ, ಏನಾರು ತೊಗೊಂಬರ್ಲಿ ನಿನಗೆ? ಸಣ್ಣಕೇನ ಸಣ್ಣ ಹುಡುಗರಿಗೆ ಹೊರಗೆ ಹೋಗೋ ಮುಂದಾಗ ಏನ್ ತರ್ಲಿ ನಿಮ್ಗಂತೆ ಕೇಳ್ತಿರ್ತಾರಲ್ಲ, ಹಂಗತಿ ಕೇಳಕತ್ತಿರಲ್ಲ ನಿಮ್ಮ. ಹೇಳಲಿ, ಹಂಗ್ಯಾಕೆ ಮಾಡ್ತಿ? ನಿನಗೂ ಒಂದು ಬೈಕಿ ಅದು ಇರ್ತತಿ. ಒಂದು ದಿನ ಆದರೂ ಇಂಥ ತಂದು ಕೊಡ್ರಿ ಅಂತೆ ಬಾಯಿ ಬಿಟ್ಟು ಕೇಳಿಲ್ಲ. ಹೇಳಿ ಏನು ತೊಗೊಂಬರ್ಲಿ ಹೇಳು. ನನಗೇನ್ ಇಷ್ಟ ಐತಿ ಏನ್ ಇಷ್ಟ ಇಲ್ಲ ಅನ್ನೋದು ನಿಮ್ಗೆ ಗೊತ್ತಿಲ್ಲನ. ನನಗೇನ್ ಇಷ್ಟನ ಅದನ್ನ ತೊಗೊಂಬರ್ರಿ ನೀವು. ನಿನಗೇನು ಇಷ್ಟ ಅಂದ್ರೆ ಗೊತ್ತಾತು. ಧಾರವಾಡ ಪೇಡ ಅಂದ್ರೆ 2 ಹೊಟ್ಟೆ ಅಲ್ಲ. ಸರಿ ಆತ, ತರ್ತೀನಂತ. ಸರಿ, ನಾನು ಮುಂದಕ್ಕೆ ಹೋಗಿರ್ತೀನಿ. ಒಂದ್ ದಿವಸ ಕಟ್ಟಿಗೆ ಮಾಡ್ತೀನಿ. ಅವನ ಬೈಕ್ನಾಗ ಇಟ್ಕೊಂಡ್ ಬಂದ್ಬಿಡ್ರಿ. ಇನ್ನ ಮಂದಿ ಮಕ್ಳು ಬಂದ್ರ ಕಟ್ಟಿಗೆ ಸಾಲಂಗಿಲ್ಲ. ಹಂಗ ಒಂದಿಟ್ಟು ಕಾಯಿಪಲ್ಲೆ ತರ್ತೀನಿ. ಹೊಲ್ದಾಗ ಏನಾಗೈತಿ ನಮ್ಮ ಮನೆ ತಿಪ್ರು ಕಾಯಿ ಪಲ್ಯ ತಿನ್ಬೇಕು ಅಂತೇಳಿ ಅನ್ಸಿತ್ತು. ಮಾಡ್ಕೊಂಡ್ ತಿನ್ನೋದು ಆಲೇ ಇಲ್ಲ. ಇನ್ನೊಂದ್ ದಿವಸ ತಿಪ್ರು ಕಾಯಿ ಬಿಟ್ಟಾವ ಏನ್ ನೋಡ್ತೀನಿ. ಅವನ್ನ ಸರ್ಕೊಂಡ್ ಬರ್ಬೇಕು. ಬೈಕ್ ಮೇಲೆ ನಡಿ, ಇಬ್ರು ಹೋಗ್ರು. ಇಲ್ಲ, ನಾನ್ ಹಿಡ್ಕೊಂತ ಹೋಗ್ತೇನ್ರಿ. ಯಾಕಂದ್ರೆ ಇವತ್ತಿಂದ ಒಗ್ಗರಣೆ ರುಚಿ ಹತ್ತಿ ಬಿಡ್ತು. ಗಾಂವ್ ತಿಂದು ಬಿಟ್ಟಿನಿ. ಒಂಥರ ಹೊಟ್ಟಿ ನಿಬ್ರು ಹಿಡ್ದಂಗ ಆಗೈತಿ. ಅದಕ್ಕ ಒಂದಿಟ್ಟು ವಾಕಿಂಗರ ಹಾಕೈತಿ. ಹೊಲದ ಮಠ ಹೋಗ್ತೀನಿ. ಬ್ಯಾಡ ಬೈಕ್ನಾಗ ಬರುದು. ನೀವು ಹೋರಿ, ನಾನು ಹೊಲಕ್ಕೆ ಹೋಗ್ತೀನಿ. ಯವ್ವ, ಹಂಗ ಕುಂತಿಯಲ್ಲ, ಏನ್ ಹೇಳ್ತೀನಿ ಹೇಳು. ಬೇಕಾಗಿಲ್ಲ ಹೋಗ್ ನಂಗ. ಇವನ್ ತಿನ್ಕೋ ಹೋರಿ. ಯಾಕೆ ಸಿಟ್ಟಿಗೆ ನಮ್ಮವ್ವ? ಯಾಕೆ ಏನಾತ್ ಹೇಳು. ನೋಡು, ಆ ಸೀರೆನ ನಾ ಎಷ್ಟು ಇಷ್ಟಪಟ್ಟಿದ್ದೆ. ನಿನ್ ಸಸಿ ಕೈಯಾಗಿಂದ ಕಸ್ಕೊಂಡ್ ನನಗ ಕೊಡಿಸ್ಲಿಲ್ಲ ನೀನು. ಸಸಿ ಮ್ಯಾಗ ಎಷ್ಟು ಮಮಕಾರ ಐತಿ ನಿಂಗ. ನಿನಗ ಮಗಳು ಬೇಡಾದ್ಲು, ಸಸಿ ಬೇಕಾದ್ಲಲ್ಲ. ಅಯ್ಯ, ನಾನು ಹೇಳಿದ್ನೆಲ್ಲ ನಮ್ಮ ಮತ್ತ ಆಕಿನೂ ಕೊಡ್ಯಾಕ ನಾ ಯಾಕಂದ್ಲು. ಮತ್ತ ಜಗಳನ ತಕ್ಕೊಂತ ಇನ್ನು ಅಂಗ್ಳಕ್ ನಿಂತು ಜಗಳ ಮಾಡಿದ್ರ ಚಂದಲ್ಲ. ಓಣ್ಯಾನ ಮಂದಿ ಏನ್ ಅನ್ನಕಿಲ್ಲ ಅಂತೇಳಿ ಹೋಲ್ ಬಿಡ ಅಂದೆ. ಮತ್ತ ಅದ್ರಾಗ ಇನ್ನು ಮಿನ್ನ ಸೀರಿದ್ದು ಅಲ್ಲ. ತಗೋ ಅಂದಿಲ್ ನಿಮ್ಮ ಅಣ್ಣನು. ಮತ್ ನಾನು ಹೇಳಿದ್ನಿಲ್ಲ ಹೆಚ್ಚಿನ ರೊಕ್ಕದ ಸೀರಿದ್ದು ತಗೋ ಅಂದ್ರ ಸೆಟ್ಕೊಂಡ್ ಆಕಿನ ಒಳ ಬಂದ್ ಕುಂತಿ. ನಾ ಏನ್ ಮಾಡ್ಲಿವ? ನನಗ್ ಜಾಸ್ತಿ ರೊಕ್ಕ ಐತೋ ಕಡಿಮೆ ರೊಕ್ಕ ಐತೋ ನಂಗೆ ಗೊತ್ತಿಲ್ಲ. ನನಗ್ ಒಟ್ಟ ಸೀರೆ ಬೇಕಾಗಿತ್ತು. ನೀ ಕೊಡ್ಸಿದೇನ ಅಟ್ಟೆ ಹೇಳು. ಹೋಲ್ ಬಿಡ ನಮ್ಮ ಈಟಿದ್ದನ್ನ ಈಟುದ್ದ ಮಾಡಬೇಡ. ನೀನು ಹಂಗ ಇದ್ದಕ್ಕೆಲ್ಲ ಅಪರೂಪಕ್ಕ ಬಸರಾಗಿ. ಯವ್ವ, ಹಂಗ ಉಪವಾಸ ಇರಬಾರ್ದು. ಬಾ, ಪಲಾವ್ ಮಾಡ್ಯಾ ತಿನ್ನಾಕಂತೆ. ನನ್ ಪಲಾವ್ ಬೇಕಾಗಿಲ್ಲ. ನನಗ ಪಲಾವ್ ತಿನ್ನೋಕ್ ಮನಸ್ಸಿಲ್ಲ. ಹೋಲ್ ಬಿಡು. ಮತ್ ಏನ್ ಬೇಕು ಹೇಳು, ನಾನ ಮಾಡ್ಕೊಡ್ತೀನಂತ. ಆತಾ? ನೀ ಮಾಡ್ಕೊಟ್ಟೆ ಅಂದ್ರೆ ನಾ ಒಟ್ಟ ತಿನ್ನಂಗಿಲ್ಲ. ಅದು ನಿನ್ನ ಸೊಸಿನ ಮಾಡ್ಕೊಡ್ಬೇಕು. ನನಗ ಚಪಾತಿ ಮಾಡ್ಬೇಕು, ತತ್ತಿ ಸಾರು ಮಾಡ್ಬೇಕು. ಸರಿ ಆತ, ಹೇಳ್ತೀನಂತ. ಏನ್ ಮಾಡ್ತಾನ ಮಾಡ್ತೀಯ ನಮ್ಮವ್ವ. ಬಾರಿ, ಎಲ್ಲಿ ಹೊಂಟಿ? ಇನ್ನ ಮಂದಿ ಮಕ್ಳು ಬರ್ತಾರ್ರಿ. ಮತ್ತ ಕಟ್ಟಿಗಿಲ್ಲ ಮನ್ಯಾಗ ಉರಿಯಾಕ. ಅದಕ್ಕ ಒಂದಿವ್ಸ ಕಟ್ಟಿಗೆ ಕುಡಿಯಾಕ ಇಟ್ಟು ಬರ್ತೀನಿ. ಇವ್ರು ಬೈಕ್ನಾಗ ಹೊತ್ಕೊಂಡ್ ಬರ್ತಾರ. ಹಂಗ ಕಾಯಿಪಲ್ಲೆ ಇಲ್ಲ. ಅದಕ್ಕ ಒಂದಿಟ್ಟು ಕಾಯಿಪಲ್ಲೆ ಹರ್ಕೊಂಡ್ ಬರೋಣಂತೆ. ಹೊಲಕ್ ಕಡೆ ಹೊಂಟೇನ್ರಿ. ಹೊಲಕ್ಕ ಹಿಂದಗಡೆ ಹೋಗಕಂತೆ. ಈಗ ಒಂದಿಟ್ಟು ಅಡಿಗೆ ಮಾಡಿ ಹೋಗು. ಈ ಪಲಾವ್ ಮಾಡಿದ್ನಲ್ರಿ, ತಿಂದಿಲ್ಲ ಅನ್ರಿ ಚಿಗವರ? ಯಾಕಾಕಿಗೆ ತಿನ್ನುವಂಗ ಆಗವಲ್ದಂತ, ಮಕ್ಕಕ್ ಬಡ್ದಂಗ ಆಗಕತ್ತಂತ. ಹೋಗು, ಒಂದಿಷ್ಟು ಚಪಾತಿ ತತ್ತಿ ಸಾರು ಮಾಡಿ ಹೋಗು. ಈಗ ಏನಾರ ಮಾಡ್ಕೊಡ್ರಿ ಅತ್ಯಾರ. ನಾನು ಹೊಲಕ್ಕೆ ಹೋಗ್ತೀನಿ. ಇನ್ನ ಹೊತ್ತು ಬಂದು ಭಾಳ ಆಗುತ್ತ. ಬೇಕಂದ್ರೆ ಸಂಜೆ ಮುಂದೆ ಮಾಡ್ಕೊಡ್ತೀನಂತ. ಹೊಲ ಎಲ್ಲಿ ಓಡೋಗಂಗಿಲ್ಲ. ನಾ ಹೇಳದಷ್ಟು ಕೇಳು. ಈಗ ಮಾಡಂತ ಏನಿಲ್ಲ, ಹೋಗಿ ಮಾಡಿ ಹೋಗು. ಅತ್ತಿ, ನನಗ ಈಗ ಮಾಡಕ್ ನೀಗಂಗಿಲ್ಲ. ಬೇಕಂದ್ರ ಸಂಜೆ ಮುಗ್ಗಡಿಸಿ ಬಂದು ನಾ ಮಾಡ್ಕೊಡ್ತೀನಂತ ಆಡ್ರಿ. ಸಂಜೆ ಮುಂದೆ ಬಂದು ಮಾಡ್ಕೊಟ್ಟ ಅಂತಿಕಿ. ಈಗ ಹೇಳಿನ, ಸಂಜೆ ಮುಂದೆ ಸುದ್ದಿ ಹೇಳಿಲ್ಲ. ಅದು ಹುಡುಗಿ ಹೊಟ್ಟೆ ಹಸ್ಕೊಂಡ್ ಕುಂತತಿ. ಅದು ಬಸರೇನ್ ಮಗಳು. ಪಾಪ ನನ್ನ ಮಗಳಿಗೆ ಏನೋ ಬೈಕ್ ಹತ್ಯಾವು. ಮಾಡ್ಕೊಡ ಅಂದ್ರ ಹೊಲಕ್ಕೆ ಓಡಿ ಹೊಂಟ. ಹೊಲ ಎಲ್ಲಿ ಓಡೋಗಂಗಿಲ್ಲ. ನಾ ಹೋಗಕಂತಿ. ನಾಳೆ ಮನಿ ಸ್ವಚ್ಛ ಮಾಡಾಕ ಆಳ ಬರ್ತಾರಂತ್ರಿ. ಮತ್ತ ಮನಿ ಮುಂದೆ ಒಬ್ರು ಇರಬೇಕಲ್ಲ. ಮತ್ ನೀವು ಎಲ್ಲೇ ಹೋಗ್ತೀನಿ ಅಂತ ಅನ್ನಕತ್ತೀರಿ. ಮತ್ತ ನಾನು ಹೆಂಗ ನಾಳೆ ಹೊಲಕ್ಕೆ ಹೋಗ್ಲಿ? ಹಂಗಾದ್ರೆ ಈಗ ಅಡಿಗೆ ಮಾಡಿ ಇಟ್ಟು ಹೊಲಕ್ಕೆ ಹೋಗ್ನಿ. ಅತ್ಯಾರ, ನನಗ ಈಗ ನೀಗಂಗಿಲ್ರಿ. ಅವ್ರು ಪೂರ್ತಿ ಒಂದ್ 2 ಚಪಾತಿ ಸಾರ ಮಾಡ್ಕೊಟ್ಟು ಬಿಡ್ರಿ.
ಅಯ್ಯೋ ನಾ ಅಡಿಗೆ ಮಾಡೋದಿತ್ತಂದ್ರ ನನ್ನ ಮಗಗ ನಿನ್ನೆಲ್ ತಂದ್ ಜೋಡ್ ಮಾಡ್ತಿದ್ದೆ. ನೀನ್ ಎದಕ್ ತಂದಿನಿ ಕೆಲಸ ಮಾಡಕ ಹೋದಿಲ್ಲ ಮತ್ತ ನನಗ ಹೇಳ್ತೀಯನ ನೀವ ಮಾಡ್ಕೊಡ್ರಿ ಅಂತೇಳಿ. ಅತ್ತಿಯರ ಸುಮ್ಮನೆ ಸಿಟ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನಾ ಹಂಗಂದಿಲ್ರಿ. ಇನ್ನೊಂದ್ 2 ದಿನದಾಗ ಮಂದಿ ಮಕ್ಳು ಬರ್ತಾರ, ಖಾರಿ ಐತಿ ಮನ್ಯಾಗ, ಒಟ್ರು ಇಲ್ಲೇ ಕುಂತೀವಿ ಅಂದ್ರ ಹೊಲ್ದಾನ್ ಬಾಳಿ ಏನ್ರಿ ಮತ್ ಕಟ್ಟಿಗೆ ತರೋರ್ ಯಾರು? ನೋಡ್ಬೇಯವ್ವ ನಿನ್ ಸಸಿ ಹೆಂಗದ, ಆಗೆಲ್ನು ಸೀರಿಗ್ನು ಹಿಂಗ ಮಾಡಿದ್ಲು. ಈಗ ಅಡಿಗೆ ಮಾಡ್ಕೊಡಂದ್ರ ಈಗ ಹಂಗ ಮಾಡ್ತಾಳ. ಏಯ್ ನಾ ಹೇಳ್ದಂಗ್ ಕೇಳ್ಕೊಂಡ್ ಬಿದ್ದಿರೋಂಗಿತ್ತಂದ್ರ ಬೀಳು, ಇಲ್ಲ ಅಂದ್ರೆ ಈ ಸತಿ ಹಡಿಯಾಕ ಹೋದಕ್ ಹೊಳ ಬರಾಕ ಹೋಗ್ಬೇಡ. ಅತ್ತಿ ಹಾದಿ ಹಿಡಿದ್ ಮಾತಾಡ್ರಿ ನೀವು. ನೀವು ಈ ಮನೆಗೆ ಹೆಂಗ್ ಸೊಸೆಯಾಗಿ ಬಂದಿರಿ, ನಾನು ಹಂಗ್ ಸೊಸೆಯಾಗಿ ಬಂದಿನ್ರಿ ಅತ್ತಿ. ನಿಮಗೆ ಈ ಮನೆಗೆ ಎಷ್ಟು ಅಧಿಕಾರ ಐತಿ ಅಷ್ಟ ಅಧಿಕಾರ ಈ ಮನೆ ನನಗೂ ಐತ್ರಿ. ನೋಡ್ರಿ ಯವ್ವ ನಿನ್ ಸೊಸಿ ಅಧಿಕಾರ ಬಗ್ಗೆ ಮಾತಾಡಕತ್ಲು. ನೋಡ್ರಿ ಚಿಗವ್ರ, ಹೆಣ್ ಮಕ್ಳಂದ್ರ ಹೆಂಗಿರ್ಬೇಕು ಹಂಗತಿ ಇದ್ರ ಚಂದ. ಏನ ಮುಂಜಾನೆ ಸಂಜೆ ಮಠ ಬರೇ ಜಗಳ ಹಚ್ಚೋದು, ಮೋಜ್ ನೋಡುದು, ಬರೇ ಇದ್ರಾಗ ಇರ್ತಿರಲ್ ನೀವು. ಒಂದಿಟ್ಟು ಎಲ್ಲಾರನ್ನ ಪ್ರೀತಿಯಿಂದ ಕಾಣಕ್ ಕಲೀರಿ. ಎಲ್ಲಾರನ್ನು ಕಾಲನ್ ಕಸದ ಗತೆ ನೋಡಿ ಮುಂದ ನಿಮ್ ಪರಿಸ್ಥಿತಿ ಏನಾಕತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ರಿ ಚಿಗವ್ರ. ಬಂದ್ಬಿಟ್ಲಿ ಇವಳು ಬುದ್ಧಿವಾದ ಹೇಳಾಕ. ನೀನ್ ನೋಡ್ಕೊ ಹೋಗು, ಬುದ್ಧಿವಾದ ಹೇಳಾಕ ನಮ್ಮಪ್ಪ ನಮ್ಮ ಹೋದಾರ. ನೀ ಯಾವಳಲ್ಲಿ? ಬರ್ರಿ ಬರ್ರಿ, ಅಂಗ್ಳಕ್ ಹೋಗುನು. 4 ಮಂದಿ ಬುದ್ಧಿವಾರನ್ನ ಕರಿತೀನಿ. ನಾ ಯಾರ ಅನ್ನೋದು ಕಡಿಕ ಅವ್ರ ಹೇಳ್ತಾರ ನಿಮಗ ತಿಳಿಸಿ. ಕಜ್ಜಲಿ ಏನದು ಗಲ್ಲ 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 ಬಾಯಿ ಮಾಡಿ ಒಟ್ರು ಬಾಯಿ ಮುಚ್ಚಿಸ್ತಿಯಲ್ಲ. ನೋಡ್ರಿ ಚಿಗವ್ರ ಹೆಂಗ್ ಕೇಳ್ತಾರ, ಸುಮ್ಮನೆ ನಿಂತಿರಲ್ಲ ನೀವು. ಯವ್ವ ಗಂಗವ್ವ ಇದೇನು ಯವ್ವ ಮನಿ ಹಾಡ್ ಬೀಳೋಂಗ ಬಾಯಿ ಮಾಡಕೊತಿರಲ್ಲ ಯವ್ವ. ಯವ್ವ ಏನಾತಂತೇಳಿ ಓಡೇ ಬಂದವ ನಾನು. ಯವ್ವ ಬಾರಿ ಯವ್ವ ರುಕ್ಮವ್ವ ನೋಡ್ ಬಾ ಅಂದಿತ್ತು ನಮ್ಮ ಮನಿ ಪರಿಸ್ಥಿತಿ, ನನ್ನ ಪರಿಸ್ಥಿತಿ, ನನ್ನ ಮಗಳ ಪರಿಸ್ಥಿತಿ ಏನಾಗೈತಿ ಅಂತೇಳಿ. ಏನಾಟ ಯವ್ವ ಗಂಗವ್ವ? ನೋಡ ಯವ್ವ ನನ್ನ ಮಗಳು ಹೊಟ್ಲೆ ಐತಿ, ಏನ ಬಾಯ್ಕಿ ಹತ್ಯಾವು, ಅದಕ್ಕ ಏನ ಚಪಾತಿ ತತ್ತಿ ಸಾರ್ ತಿನ್ನುವಂಗಾಗೈತಂತ ಒಂದಿಟ ಮಾಡ್ಕೊಡ ಅಂತಂದ್ರ ಹೊಲಕ್ ಹೋಗ್ಕಳಂತಿಕಿ. ಮಾಡ್ಕೊಟ್ಟು ಹೋದ್ರ ಇವ್ರ ಅಪ್ಪನ ಮನಿ ಗಂಟೆ ಏನಾಗುತ್ತೆ ನೋಡ್ರಿ. ಅತ್ತಿ ಅದ ನಮ್ಮ ನಿಮ್ಮ ಜಗಳ ಒಳಗ ತಂದೆ ತಾಯಿ ಎದಕ್ಕೆ ಹೇಳ್ತೀರಿ ನೀವು? ನೋಡ ಯವ್ವ ಹೆಂಗೈತಿ, ಹೆಂಗ ಮಾತಾಡ್ತಾ ನೋಡಿ ಯವ್ವ ಗಲ್ಲ 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 ಅಂತೇಳಿ. ಇವತ್ತು ಮುಂಜಾನೆನೋ ಹಂಗ ಮಾಡಿದ್ಲೇವ ನನ್ನ ಮಗಳು. ಒಂದು ಸೀರೆ ಇಷ್ಟಪಟ್ರ ಆ ಸೀರೆ ಕೊಡ್ಲಿಲ್ಲ ನೋಡಿಕಿ. ನೋಡ ನಿಮ್ಮ ಮನೆ ಸೊಸ್ತಾರನ ಹಿಂಗ ಅದಾರನ ರುಕ್ಮವ್ವ? ಹೇಳ್ಯವ್ವ ನೀನ ಬುದ್ಧಿ ಹಾಕಿದಿ. ಯವ್ವ ಇಲ್ಲವ್ವ ಯವ್ವ, ನನ್ನ ಸೊಸಿ ಏನಾದ್ರೂ ಹಿಂಗತಿ ಮಾಡಿದ್ಲ ಅಂದ್ರ ನೋಡ್ತಿದ್ದಿ ನನ್ನ ಮಗನ ಬೆಲ್ಟ್ ತಗೊಂಡು ಬಾರಿಸಿ ಬಿಡ್ತಿದ್ದ. ನನ್ನ ಸೊಸಿ ಗಡ್ 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 ನಡುಗಿ ಬಿಡ್ತಾ. ಹೌದೌದವ್ವ ರುಕ್ಮಮ್ಮ, ನಿನ್ನ ಮನೆಯಂದ ಹೊಲಸು ಏಟೈತೆ ಅನ್ನೋದು ನನಗ್ ಗೊತ್ತಿಲ್ಲನ? ನಿನ್ನ ಸೊಸಿ ನಿನ್ ನೋಡೋಣ ಎಷ್ಟು ಗಡ್ 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 ನಡುತ್ತಾ ಅನ್ನೋ ನನಗ್ ಗೊತ್ತಿಲ್ಲ ಅಂತ ಮಾಡ್ಯಾನ? ಮೊನ್ನೆ ಅಂಗಕ್ಕೆ ನಿಂತ್ಕೊಂಡ ಕಲ್ 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 ಬಾಯ್ ಮಾಡಿ ಬೈಯಾಕತ್ತಿಲ್ಲ ನಿನಗ ಎದಕ್ಕ? ವಾ ಇಲ್ವ ಯವ್ವ ನನ್ ಸೊಸಿ ಬಂಗಾರದಂತಕಿ. ಎಂದು ಹಂಗತಿ ಮಾಡಂಗಿಲ್ವಾ? ಯಾವಾಗಂಗ ಏನವ ನಿನ್ ಸೊಸಿ ಬಾಯ್ಲಿಗನ ಹೊರ್ತದ ಬಿಡು. ಯಮ್ಮ ಮೊದ್ಲಕ್ಕ ನಿನ್ನ ಮನ್ಯಾಗ ಏನ್ ನಡೆಯಾಕತ್ತತಿ, ನಿನ್ ಎಡೆಯಾಗ ಏನ್ ಬಿದ್ದತಿ ಅನ್ನೋದು ನೋಡ್ಕೊ ಹೋಗ. ಆಮೇಲೆ ಮಂದಿ ಮನಿ ನ್ಯಾಯ ಹರಿಯಾಕ್ ಬರ್ಯಾಕಂತಿ. ನೀ ಏಟದಿ ಅನ್ನೋದು ಗೊತ್ತಿಲ್ಲನೇ ಅಮ್ಮ ನನಗ. ನಾನು ಮುಂದ ನನ್ನಂತ ಬಾರಿಸ್ತಿ, ನಾ ಇಲ್ಲಾರ್ದಾಗ ನಮ್ಮ ಅತ್ತಿಯರಿದ್ರಂದ್ರ ನಮ್ಮ ಅತ್ತಿಯರಂಗ್ ಬಾರಿಸ್ತಿ. ನಿಮ್ಮಂತರಿಂದ ಒಂದೊಂದು ಮನಿ ಹಾಳಾಗಕತ್ತಿದ್ದು. ಮೊದ್ಲಕ್ಕ ನಿನ್ನ ಮನೆಯಂದು ಹೊಲಸು ಸ್ವಚ್ಛ ಕಸ ಗುಡಿಸಿ ಹೊಡ್ಕೊ ಹೋಗ. ಇನ್ನೊಬ್ಬರ ಬಗ್ಗೆ ಹೇಳಕ್ ಬರಾಕಂತಿ ಆಮೇಲೆ. ವಾ ಯಾಕ್ ಬೇಕೋ ಯವ್ವ ನಮಗ? ಅದೇನೋ ಅಂತಾರಲ್ಲ ಪಾಪ ಏನೋ ಬಾಯ್ ಮಾಡಕೊತಿದ್ದು ಇನ್ನು ಹೊಡೆದಾಡು ಸಾಯ್ತಾವ ಅಂತೇಳಿ ಬಂದ್ರ ನಮಗ ಅನ್ಕೋಸ್ತಾರ. ಇವ ಯಾಕೆ ಬೇಕು ಮಂದಿ ಮನೆ ಸಾರ್ರಿ ಹೇಳತ್ತಾರ. ಮತ್ತೆ ಇವ್ರ ಕೈಲಿ ಅನಿಸ್ಕೊಂಡು ಯಾಕೆ ಬೇಕು? ಆಟ ಗೊತ್ತಿದ್ದಾಕಿ ಮತ್ತೆ ಯಾಕೆ ಬಂದೆ ಅಮ್ಮ? ಹಿರೇತನ ಚಬ್ಬು ಹೆಂಗಿರ್ಬೇಕಮ್ಮ? ನ್ಯಾಯ ಹರಿಯಾಕ್ ಬಾ, ನಾ ಬ್ಯಾಡ ಅನ್ನಂಗಿಲ್ಲ. ಹೆಂಗಿರ್ಬೇಕು? ಅವ್ರ ಮುಂದೆ ಅವ್ರಂತೆ ಇವ್ರ ಮುಂದೆ ಇವ್ರಂತೆ ಹೇಳುದಲ್ಲ. ಎಲ್ಲಿ ನ್ಯಾಯ ಇರ್ತತಿ ನ್ಯಾಯದ ಪರವಾಗಿ ಮಾತಾಡಕ್ಕಲಿ. ಅದಕ್ಕಂತಾರ ಹಿರೇತನ ಚಬ್ಬು.